ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಕೆ, ಆಕ್ಟಿವ್ ಕ್ಯಾಮೆರಾ ಸುತ್ತಿಗೆ ಬರ್ತಾ ಇರುವಂತಹ ನಮ್ಮ ಮುಂದಿನ ನಟಿ, ಸ್ವಾಗತಿಸಿ ಬೀದರಿನ ಬಸವ ಶಿಶು, ಮಹಾನಟಿಯ ಸಂಪತ್ತು ದಿವ್ಯಾಂಜಲಿ. ದಿವ್ಯಾಂಜಲಿ, ಬೀದರ್ ಕಡೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಬಾಳ್ ಚಲೋ ಇತ್ತಂತ ಹೇಳಿದ್ರಿ ನೀವು. ಭಾಳ ಇತ್ರಿ. ಅಲ್ಲ, ಅಲ್ಲಿ ನಾವು RF ಸಿಗೋದ್ವಲ್ಲ ಫೋಟೋ ಶೂಟ್ ಮಾಡ್ಸೋದಕ್ಕೆ, ಅದ್ ಹೆಂಗಿತ್ತು ಅದು ನಿಮ್ಗೆ? ಅದ್ ಹೆಂಗ್? ನನ್ಗಂತೂ ಫುಲ್ ಖುಷಿ ಆಯ್ತ್ರಿ. ನಾನು ಯಾವತ್ತು ಫೋಟೋ ಶೂಟೇ ಮಾಡಿಲ್ರಿ. ಯಾವತ್ತಿನ ದಿನ ಫಸ್ಟ್ ಟೈಮ್ ನಾನು ಫೋಟೋ ಶೂಟ್ ಮಾಡಿದ್ರಿ. ಅದು ದೇವಸ್ಥಾನಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿನಲ್ರಿ. ಎಷ್ಟು ಖುಷಿ ಆಯ್ತು ಅಂದ್ರೆ ನಂಗೆ ಅಷ್ಟು ಬಾಳ್ ಖುಷಿ ಆಯ್ತ್ರಿ. ನಮ್ಮ ಅಪ್ಪಾಜಿ ಆ ಫೋಟೋ ಶೂಟ್ ನೋಡಿ ಫುಲ್ ಇದ್ನೇ ಆಗ್ಬಿಟ್ರಿ. ಅಪ್ಪಾಜಿ ಏನ್ ಹೇಳಿದ್ರು ನಿಮ್ಮ ಆಯ್ಕೆ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ? ಅವ್ರು ಹತ್ತು ಬಿಟ್ಟುರಿ. ಏನ್ ಹೇಳ್ಬಿಟ್ಟು ಬಂದ್ರಿ ಅಪ್ಪಾಜಿಗೆ ನೀವು? ಅಪ್ಪಾಜಿಗೆ ಅಂತಂದ್ರೆ ನಾನು ಸೆಲೆಕ್ಟ್ ಆಗಿ ಬರ್ತೀನಿ ತಗೋರಂತಂದ್ರಿ. ಆಯ್ತು, ನೀನ್ ಆಗ್ತಿ ಅಂತ ನನಗೆ ಭರವಸೆ ಅದ. ಮತ್ ಅವ್ರಿಗೆ ಹೇಳಿದ್ದು, ನೀನ್ ಚೆನ್ನಾಗಿ ಕೇಳಿಸ್ಕೋಬೇಕು, ನಾಟಕ ಸ್ವಲ್ಪ ಬಿಡು, ಇವಾಗ ಸಿನಿಮಾ ಕಡೆ ಹೋಗು, ಈ ತರ ಎಲ್ಲ ಹೇಳಿ ಬಂದ್ರಿ. ವಾವ್, ಅವರೇ ಫಸ್ಟ್ ಪಾಠ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾಟಕಗಳನ್ನ ಬಿಟ್ಟು ಈಗ ಸಿನಿಮಾ ಕಡೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದನ್ನೆಲ್ಲ ಕಲಿಬೇಕು ಅಂತ ಹೇಳಿ. ಸೊ ಹಂಗಂದ್ರೆ ನಿನ್ ಫೋಟೋಸ್ ಹೆಂಗ್ ಬಂದಿದೆ ಅಂತ ನೋಡೋಣ. ವಿಟಿ ಪ್ಲೀಸ್. ಹಾಯ್ ಮಾ, ಹೌ ಆರ್ ಯು? ದಿವ್ಯಾಂಜಲಿ ಅಂತ. ನನ್ನ ಹೆಸರು ರಾಘವೇಂದ್ರ ಬಿ ಕೋಲಾರ್ ಅಂತ. ನೀನು ಇದಕ್ಕಿಂತ ಮುಂಚೆ ಈ ತರ ಕಾಸ್ಟ್ಯೂಮ್ ಎಲ್ಲ ಹಾಕಿರೋ ಫೋಟೋ ಶೂಟ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಇಲ್ಲ ರೀ, ಇದೇ ಫಸ್ಟ್ ಟೈಮ್ ರೀ. ಓಕೆ ಮಾ, ಒಳ್ಳೇದಾಗ್ಲಿ. ನೀಟಾಗಿ ಫೋಟೋ ಶೂಟ್ ಮಾಡೋಣ, ಬನ್ನಿ ಶುರು ಮಾಡೋಣ. ತುಂಬಾ ಖುಷಿಯಾಗಿ ಓಪನ್ ಸ್ಮೈಲ್ ಅಲ್ಲಿ ಫುಲ್ ನಗ್ಬೇಕು, ಕಣ್ಣಲ್ಲೂ ಕಾಣಿಸ್ಬೇಕು ಸ್ಮೈಲ್. ಯಾವತ್ತೂ ಈ ತರ ಫೋಟೋ ಇಳಿಸ್ಕೊಂಡಿಲ್ಲ, ಈ ತರ ಕಾಸ್ಟ್ಯೂಮ್ ಹಾಕೊಂಡಿಲ್ಲ. ನನ್ಗಂತೂ ಫುಲ್ ಖುಷಿ ಆಯ್ತು. ಅದನ್ನ ಎತ್ಕೊಂಡು ವೈಯಾರವಾಗಿ ಬರ್ಬೇಕು, ನಗು ಇರ್ಬೇಕು. ರೆಡಿ? ಸ್ಮೈಲ್ ಅಲ್ಲೇ ನೋಡಿ, ಡೈರೆಕ್ಟ್ ನೋಡಿ. ನಾನು ಈ ಡ್ರೆಸ್ ಎತ್ಕೊಂಡು ಬರಕ್ಕೆ ನಂಗೆ ಭಾಳ ಕಷ್ಟ. ನಾನು ಫಸ್ಟ್ ಟೈಮ್ ಉಟ್ಕೊಂಡು ಈ ಡ್ರೆಸ್ಸು ಎತ್ಕೊಂಡು ಬಂದು ಅಲ್ಲಿ ಮೇಲ್ ಹತ್ತದು, ಮೆಟ್ಲು ಹತ್ತದು, ಗುಡಿ ಒಳಗೆ ಹೋಗಿ ಪೂಜೆ ಅದೆಲ್ಲ ಹಿಂಗೆ ಫೋಟೋ ಇದು ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು ನನ್ಗೆ ಈ ಡ್ರೆಸ್ ಹಾಕೊಂಡ್ರೆ. ಈ ಕಡೆ ಸ್ವಲ್ಪ ಹಿಂದೆ ತಗೋರ, ಲೈಟ್ ಇರೋ ನಿಮಿಷ. ಹಾಗೆ ಇರ್ಮ, ಹಾಗೆ ಇರ್ಮ. ಸ್ಮೈಲ್, ಕಣ್ಣು ಕ್ಲೋಸ್ ಮಾಡ್ಕೊಮ್ಮ. ಏನಕ್ಕೆ ನಡುಕ್ತಾ ಇದ್ದೀರಾ? ಇಲ್ಲೇ ನಡಗಲ್ ತಗೋರಿ. ಓಕೆನಾ? ನಡಗಬಾರ್ದು, ಭಯ ಪಡಬಾರ್ದು. ಏನು ದಿವ್ಯಾ, ಹೀರೋಯಿನ್ ತರ ಕಾಣ್ತಿದ್ಯಾ? ಎಷ್ಟೋ ಸಿನಿಮಾಗಳಲ್ಲಿ ಹೀರೋಯಿನ್ ಎಂಟ್ರಿ ಇಲ್ಲ, ದೇವಸ್ಥಾನದಲ್ಲೇ ಆಗತ್ತೆ. ಫಸ್ಟ್ ಹೆಜ್ಜೆಲೇ ದೇವರ ಆಶೀರ್ವಾದ ಪಡ್ಕೊಬಿಟ್ಟಿದ್ಯಾ. ಮತ್ತೆ ಅನುಶ್ರೀ ಮ್ಯಾಮ್ ಬಂದ್ರು, ಫೋಟೋ ಹೆಂಗ್ ಇದ್ ಮಾಡ್ಕೊಂತಾರ ಅದಕ್ಕೆಲ್ಲ ಫೋಸ್ ಹೇಳ್ಕೊಟ್ರು. ಲೈಕ್ ನೀನ್ ಹಿಂಗ್ ಇಟ್ಕೊಂಡಿದ್ಯಾ ಅಥವಾ ಈ ಕಂಬನ ಹಿಂಗ್ ಇಟ್ಕೊಂಡು ನೋಡ್ತಿದ್ಯಾ? ಇವಾಗ ಹಂಗೆ ನೀನೇನಾಗೋ ತರ ಹಿಂಗೆ. ನನಗೆ ಭಯ ಆಗ್ತಿತ್ತು, ಹಿಂಗ್ ಬರಲ್ಲ ಹಿಂಗರಲ್ಲ ಅಂತ. ಅದಕ್ಕೆ ಅವ್ರಿಗೆ ಏನು ಅಂದಿಲ್ಲ, ಆರಾಮಾಗಿ ಹೇಳ್ಕೊಟ್ರು, ಖುಷಿಯಾಗೆ ಹೇಳ್ಕೊಟ್ರು. ನಾನು ಖುಷಿಯಾಗೆ ಫೋಸ್ ಕೊಟ್ಟೆ. ನಾವು ನಾಟಕ ಮಾಡೋ ಹೊತ್ತಿಗೆಲ್ಲ ಒಬ್ರೊಬ್ರು ಏನೇನೋ ಹೆಂಗೆಂಗೋ ಮಾಡ್ಕೊಂತಿದ್ವಿ. ಇಲ್ಲಂತೂ ನೀಟಾಗಿ ಕರೆಕ್ಟಾಗಿ ಹೀರೋಯಿನ್ ಹೆಂಗಿರ್ತಾರ ಆ ಥರ ನಮಗೆ ರೆಡಿ ಮಾಡಿದಾರ. ತುಂಬಾ ಥ್ಯಾಂಕ್ಸ್. ಅವ್ರೆಲ್ಲ ಹೇಳ್ತಿದ್ರಿ ನಂಗ್ರಿ, ನೀನ್ ಆರಾಮಾಗಿರು. ನನ್ಗೂ ಫುಲ್ ಕೈಯೆಲ್ಲ ನಡಕ್ತಿದ್ರಿ, ಹೆಂಗೆಂಗೋ ಆಗ್ತಿತ್ರಿ. ಆಮೇಲೆ ಆರಾಮಾಗಿರು, ನೀನ್ ಏನ್ ಮಾಡ್ಬೇಡ, ನಾನು ಹೇಳ್ತೀನಿ ಅಂತಂದ್ರಿ. ಮತ್ ನೀವು ಬಂದ್ ಅದ್ರಾಗ ಇನ್ನು ಇದು ಮಾಡಿದ್ರಿ, ಸ್ವಲ್ಪ ಆರಾಮಾಗ್ಬಿಟ್ಟೆ. ದಿವ್ಯಾ, ಮೆಗಾ ಆಡಿಷನ್ ಅಲ್ಲಿ ನಾವೇನ್ ಹೇಳಿದ್ವಿ? ದಿವ್ಯಾ ದೇವರ ಮಗು ಅಂತ ಹೇಳಿದ್ವಿ. ಸೊ ಈ ದೇವರ ಮಗುಗೆ ಮೊದಲ ಅವಕಾಶ, ದೇವರ ಮುಂದೆನೆ ಫೋಟೋ ಶೂಟ್ ಮಾಡುವಂತ ಒಂದು ಅವಕಾಶ. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಫೋಟೋಶೂಟ್ ಆಗಿರೋದು ನಿಮ್ದು. ಅಂದ್ರೆ ಇದರಲ್ಲಿ ಒಂದು ತುಂಬಾ ಅದ್ಭುತವಾದಂತ ಕಾಸ್ಟ್ಯೂಮು, ಮೇಕಪ್ ಮಾಡಿ ಅದಕ್ಕೊಂದು ಬ್ಯೂಟಿಫುಲ್ ಲೈಟಿಂಗು, ಅದಕ್ಕೊಂದು ಬ್ಯಾಕ್ ಡ್ರಾಪ್. ನಿಮ್ದು ಏನ್ ಪಾಸಿಟಿವ್ ಇರುತ್ತೆ, ಒಬ್ಬ ಆಕ್ಟರ್ಗೆ ಅಥವಾ ಆಕ್ಟ್ರೆಸ್ಗೆ ತುಂಬಾ ನಿಮ್ಮ ಸ್ಟ್ರೆಂತ್ಸ್ ಮಾತ್ರನೇ ಫೋಕಸ್ ಮಾಡಿ ಅವರು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಐ ಥಿಂಕ್ ನಿಮ್ಮ ಫೋಟೋಶೂಟ್ ಮಾಡಿರೋದು ರಾಘವೇಂದ್ರ ಬಿ ಕೋಲಾರ್ ಅಂತ ಅಲ್ವಾ? ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಫೇವ್ರೆಟ್ ಆಕ್ಟರ್? ಯಶ್ ರೀ. ಯಶ್ ಅವ್ರಿಗೆ ಫೇವ್ರೆಟ್ ಫೋಟೋಗ್ರಾಫರು ರಾಘವೇಂದ್ರ. ಹೌದು, ನೀವು ಯಾವ್ದೇ ಇವತ್ತು ಕಟೌಟ್ ಹಾಕ್ತಾ ಇದೀವಿ, ಯಾವ್ದೇ ಫೋಟೋ ನಾವು ವರ್ಷಿಪ್ ಮಾಡ್ತಾ ಇದೀವಿ, ಯಶ್ ಅವ್ರದ್ದು ಅದಷ್ಟು ತೆಗ್ದಿರೋದು, ಮೋಸ್ಟ್ ಆಫ್ ಇಟ್ ತೆಗ್ದಿರೋದು ರಾಘವೇಂದ್ರ ಬಿ ಕೋಲಾರ್. ಎಷ್ಟು ಇಷ್ಟ ದಿವ್ಯಾ ನಿಮಗೆ? ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅವ್ರ ಜೊತೆ ಮಾತಾಡ್ಬೇಕು, ಫೋಟೋ ತಗೋಬೇಕಂತ ಭಾಳ ಇಷ್ಟ ರೀ. ಆತರ ಅವಕಾಶ ಸಿಕ್ಕರೆ ಫಸ್ಟ್ ಸಿಕ್ಕಿದ ತಕ್ಷಣ ಈಗ ಇಮ್ಯಾಜಿನ್ ಮಾಡು, ನಾಳೆ ಬೆಳಿಗ್ಗೆ ಎದ್ದೇಳ್ತೀಯ, ಮಾನಟಿ ಸೆಟ್ಟಿಗೆ ಬರ್ತೀಯ, ಟಕ್ ಅಂತ ಯಶ್ ಸರ್ ಇರ್ತಾರೆ. ಬಂದ್ರಿ ಇಲ್ಲಿ,
ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಫೋಟೋ ಹಿಡಿಸ್ಕೋಬೇಕು, ಅವ್ರಿಗೆ ಸೆಕೆಂಡ್ ಕೊಡ್ಬೇಕಂತ ಬಹಳ ಆಸೆ ಇರುತ್ತೆ. ಆ ಕ್ಯಾಮ್ರಾನ ಪ್ರೀತಿಯಿಂದ ನೋಡ್ಬಿಟ್ಟು ಅಲ್ಲಿ ಎಷ್ಟ್ ಸರೇ ಇದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಷ್ಟ್ ಸರ್ ನಿಂತಿದ್ದಾರೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಒಂದು ಆಸೆನ ಹೇಳ್ಬಿಡು. ಯಾರಿಗ್ ಗೊತ್ತು ಮಹಾನಟಿ ಪ್ರೋಗ್ರಾಮ್ ಎಷ್ಟ್ ಸರ್ ನೋಡಿಬಿಟ್ಟಾರೋ. ಯಶ್ ಸರ್ ನಿಮ್ ನೋಡ್ಬೇಕಂತ ಬಹಳ ಆಸೆ ಆಗ್ಯದ್ರಿ ನಂಗ್ರಿ. ಐ ಲವ್ ಯು ಸರ್. ನಿಮ್ ಜೊತೆ ನಾನು ಮಾತಾಡ್ಬೇಕು, ನಿಮ್ ಜೊತೆ ನಾನು ಫೋಟೋ ಇಳಿಸ್ಕೋಬೇಕು ಅಷ್ಟೇ ರೀ. ನೀವು ಯಾವಾಗ ಸಿಗ್ತಿರೋ ಗೊತ್ತಿಲ್ಲ, ಬೇಗ ಬರ್ರಿ ಸರ್ ಪ್ಲೀಸ್ ರೀ. ಸರ್ ನಮ್ಮ ಜೀ ಕನ್ನಡ ಪ್ರೋಗ್ರಾಮ್ಸ್ ನೀವು ನೋಡ್ತಿರ್ತೀರಾ, ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿರ್ತೀರಾ. ಏಕೆ ನಿಮ್ಮ ಅಭಿಮಾನಿ ಈ ಎಪಿಸೋಡ್ ನೋಡಿ ನಿಮ್ಮ ಅಭಿಮಾನಿಗೆ ಒಂದು ಅವಕಾಶ ಮಾಡ್ಕೊಡಿ, ಆಕೆಗೆ ನಿಮ್ ಜೊತೆ ಫೋಟೋ ಇಟ್ಕೊಳ್ಳೋದಕ್ಕೆ. ಓಕೆನಾ? ನಾನು ಕೇಳಿದ್ದೀನಿ. ಸೊ ಈಗ ಫೋಟೋಸ್ ಎಲ್ಲ ನೋಡಿದ್ವಿ. ಓಕೆನಾ? ಮಾಸ್ಟರ್ ಮೈಂಡು ಏನ್ ಸಿಚುವೇಶನ್ ಕೊಡ್ತಾರೆ, ಅದಕ್ಕೆ ದಿವ್ಯಾ ಹೇಗ್ ಆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀನ್ ರೆಡಿನಾ? ಹಾ ರೀ ರೆಡಿ ರೀ. ರೆಡಿ ಇದಾರ್ರಿ. ಓವರ್ ಟು ಯು ಸರ್. ದಿವ್ಯಾ, ಬಹಳ ಖುಷಿ ಆಯ್ತು ನಿಮ್ಮ ಫೋಟೋಸ್ ನೋಡಿ. ನಾವು ಲಾಸ್ಟ್ ಟೈಮು ಹೇಳಿದೆ, ನಿಮ್ಮನ್ನ ನೋಡಿದಾಗ ನಿಮ್ಮಲ್ಲಿ ಏನೋ ಒಂದು ಬೆಳಕಿದೆ ರೀ, ಅದು ಹೊರಗೆ ಬರಬೇಕು, ಆಡಿಯನ್ಸ್ ರೀಚ್ ಆಗ್ಬೇಕು. ಓಕೆ, ಅದನ್ನೇ ಸಿಚುವೇಶನ್ ಆಗಿ ಇಟ್ಕೋಣ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಜನ, ಆಗ ನೀವು ದೇವ್ರ ಹತ್ರ ಮೊರೆ ಹೋಗ್ತಿದ್ದೀರಾ. ಇದು ಸೀನು, ಇದನ್ನ ನಿಮ್ಮ ಪದಗಳಲ್ಲಿ ಹೇಳಿ. ರೆಡಿನಾ? ಎಸ್, ಕ್ರೇನ್ ಪ್ಲೀಸ್. ಓಕೆ ಗರ್ಲ್ಸ್, ಇದು ಮಿನಿ ಕ್ರೇನ್. ಓಕೆ, ಇದು ಮಿನಿ ಕ್ರೇನ್ ಅಂದ್ರೆ ಚಿಕ್ಕದಾಗಿದೆ ಅಂತ. ಇದು ಈ ತರ ಸೆಟ್ ಮನೆ ಒಳಗೆಲ್ಲ ತಗೊಂಡ್ಬರ್ಬೋದು. ಇನ್ನೊಂದು ದೊಡ್ಡ ಕ್ರೇನ್ ಇರುತ್ತೆ, ಹೊರಗಡೆ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾಮರಾಮನ್ ಇದಾರೆ, ಕ್ಯಾಮರಾ ಇದೆ, ಇವರಿದ್ದಾರೆ. ಈ ಕಡೆ ಈ ವೆಯ್ಟ್ಸ್ ಎಲ್ಲ ಕೌಂಟರ್ ವೆಯ್ಟ್ಸ್ ಅಂತ, ಅವ್ರ ವೆಯ್ಟ್ ಗೆ ತಕ್ಕಂತೆ ಈ ಕಡೆ ವೆಯ್ಟ್ ಇರುತ್ತೆ. ನೀವು ಸೀಸಾ ಆಡ್ತಿರಲ್ಲ, ಆ ತರ ವೆಯ್ಟ್ ಇದ್ರೆ ಒಬ್ಬ ಮನುಷ್ಯ ಎಳಿಬಹುದು. ಅದು ಪೊಸಿಷನ್, ಅದು ಸಿನಿಮಾದ ಬ್ಯೂಟಿನೇ ಈ ಕ್ಯಾಮರಾ ಮತ್ತು ಅದರ ಶಾರ್ಟ್ಸ್. ಸೊ ಕ್ರೇನ್ ಶಾಟ್ ನ ಬ್ಯೂಟಿಯನ್ನ ಗಮನಿಸಿ. ರೆಡಿ ದಿವ್ಯಾ? ನಿಮ್ಮನ್ನ ವೇಶ್ಯೆ ಅಂತ ಜನ ತಪ್ಪು ತಿಳ್ಕೊಂಡಿದ್ದಾರೆ, ದೇವರ ಹತ್ರ ನೀವು ಕೊರಗ್ತಾ ಇದ್ದೀರಾ. ರೆಡಿ? ಹಿಯರ್ ವಿ ಗೋ. ರೆಡಿ ಬಾಯ್ಸ್? ಸೌಂಡ್, ಕ್ಯಾಮರಾ, ಎಸ್, ಕ್ಲಾಪ್ ಇನ್. ಮಹಾನಟಿ ಸೀಸನ್ 2 ಶಾಟ್ ನಂಬರ್ 1, ಟೇಕ್ ನಂಬರ್ 1. ಆಕ್ಷನ್. ಪರಮೇಶ್ವರ, ಮಲ್ಲಿಕಾರ್ಜುನ, ಸರ್ವೇಶ್ವರ ಅಂದ್ರೆ ಯಾರು? ಜಗತ್ತನ್ನೇ ಉದ್ಧರಿಸೋ ಜನಾರ್ದನ, ವಿಷವನ್ನೇ ಕುಡಿದ ವಿಷಕಂಠ. ನಂಜುಂಡ ಅಂತಂದ್ರೆ ಯಾರು? ಮದ್ವೆ ಆಗ್ದಿರೋ ಹೆಣ್ಣು ಅಂತ ಊರೆಲ್ಲ ಗೇಲಿ ಮಾಡ್ಬೋದು. ಮಕ್ಕಳಿಲ್ದಿರೋಳು ಗೊಟ್ಟು ಹೆಂಗ್ಸು, ಬಂಜೆ ಅಂತೇಳಿ ದೂಷಿಸ್ಬೋದು. ಆದ್ರೆ ಈ ಜಾಣಿ ಅನ್ನೋ ಕಳಂಕ ಹೊತ್ಕೊಂಡು ನಾನು ಹೆಂಗ ಬಾಳ್ಲಿ ಅಪ್ಪ? ನಾನು ಏನಂತ ತಪ್ಪು ಮಾಡಿದ್ದೀನಿ? ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದರೆ ಯಾಕೆ ಸುಮ್ಮನೆ ಕೂತಿದ್ಯಾ? ಹೇಳು